ಸಂಜೆ ಮುಂದೆ ಬಿಸಿ ಬಿಸಿ ಚಾ ಕಾಫಿ ಜೋಡಿ ಇಲ್ಲ ಅಂತಂದ್ರೆ ಯಾವಾಗಾರ ಏನ್ರಿ ಲೈಟ್ ಸ್ನ್ಯಾಕ್ಸ್ ತಿನ್ಬೇಕಪ್ಪ ಅಂತ ಅನ್ಸಿದಾಗ ಈ ಉಪ್ಪಿನ ಶೇಂಗಾನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮೊದ್ಲ ಶೇಂಗಾನ ಕುದಿಸ್ಕೋಬೇಕು. ನಾ ಇಲ್ಲೇ ಗ್ಯಾಸ್ ಮೇಲೆ ಒಂದು ಬೊಗಾನಿ ಇಟ್ಟು ಇದ್ರಾಗ ಒಂದು 4 ಕಪ್ಪಷ್ಟು ನೀರು ಹಾಕಾಕತ್ತೀನಿ. ನೀವು ಎಷ್ಟು ಶೇಂಗಾ ತಗೋತಿರಲ್ರಿ ಅದ್ರ 2 ಪಟ್ಟಷ್ಟು ನೀರು ಹಾಕಬೇಕು. ಹೈ ಫ್ಲೇಮ್ನಾಗ ನೀರನ್ನ ಕುದಿಸ್ಬೇಕು. ನೀರು ಹಿಂಗೆ ಚಲೋ ತಿಂಗೆ ಕುದಿಯಕ್ಕೆ ಶುರು ಆದಮೇಲೆ ಈಗ ಇದ್ರಾಗ ಒಂದು 2ರಿಂದ 3 ಟೀ ಸ್ಪೂನಷ್ಟು ಉಪ್ಪು ಹಾಕಾಕತ್ತೀನಿ. ಚೆಂದಂಗೆ ಮಿಕ್ಸ್ ಮಾಡಿ ಶೇಂಗಾ ಹಾಕ್ತೀನಿ. ಇದು ಹಸಿ ಶೇಂಗಾ. ನಾ ಇಲ್ಲೇ ಒಂದು 2 ಕಪ್ಪಷ್ಟು ಶೇಂಗಾ ತಗೊಂಡಿದ್ದೆ ರೀ, ಅದಕ್ಕೆ 4 ಕಪ್ಪಷ್ಟು ನೀರು ಹಾಕೀನಿ. ಈಗ ಇದನ್ನು ಹೈ ಫ್ಲೇಮ್ನಾಗ ಟೈಮ್ ಹಚ್ಚಿ ಕರೆಕ್ಟ್ ಒಂದು 6ರಿಂದ 7 ನಿಮಿಷ ತನಕ ಚಲೋ ತಂಗೆ ಕುದಿಸ್ಬೇಕು. ಅವಾಗವಾಗ ನಡ್ಬರ್ಕ ಕೈ ಆಡಿಸ್ಕೊಂತಿರ್ಬೇಕು, ಅಂದ್ರೆ ಶೇಂಗಾ ಎಲ್ಲ ಕಡೆ ಒಂದೇ ಸಮ ಚಂದಂಗೆ ಕುದಿತಾವು. ಈಗ ಒಂದು 7 ನಿಮಿಷ ಆಯ್ತು ನೋಡ್ರಿ, ಶೇಂಗಾ ಎಲ್ಲ ಚಲೋ ತಂಗೆ ಬೆಂದಾವು. ಗ್ಯಾಸ್ ಆಫ್ ಮಾಡಿದ್ರ ಮೇಲೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ತನಕ ಇದನ್ನು ಹಿಂಗೆ ಬಿಡಬೇಕು. 5 ನಿಮಿಷ ಆದ್ಮೇಲೆ ಇದನ್ನು ಒಂದು ಚಾನ್ಗೆ ಹಾಕಿದ್ದಾರೆ. ಅಗಲಂಗೆ ಹರಡ್ಬಿಟ್ಟು ಒಂದು 2-3 ನಿಮಿಷ ನೀರೆಲ್ಲ ಪೂರ ಬಸಿತನ ಇದನ್ನು ಹಿಂಗೆ ಬಿಡ್ತೀನಿ. ಸ್ವಲ್ಪ ಹೊತ್ತು ಆದಮೇಲೆ ಶೇಂಗಾನ ಒಂದು ಕ್ಲೀನ್ ಕಾಟನ್ ಅರ್ಬಿ ಮೇಲೆ ಹಾಕಿ ಅಗಲಂಗೆ ಹರಡಿ ಒಂದು 5 ನಿಮಿಷ ತನಕ ಇದನ್ನು ಬಿಡ್ತೀನಿ ರೀ. ಅಲ್ಲಿ ತನಕ ಈ ಕಡೆ ಒಂದು ಕಡಾಯಿ ಒಳಗೆ ಒಂದು 2 ಕಪ್ಪಷ್ಟು ಉಪ್ಪು ಹಾಕಿ ಹುರಿತೀನಿ. ಹೈ ಫ್ಲೇಮ್ನಾಗ ಉಪ್ಪನ್ನ ಬಿಸಿ ಆಗೋ ತನಕ ಹುರಿಬೇಕು. ಉಪ್ಪು ನೋಡ್ರಿ ಹಿಂಗೆ ಚಲೋ ತಂಗೆ ಬಿಸಿ ಆದ್ಮೇಲೆ ಈಗ ಇದ್ರಾಗ ಶೇಂಗಾ ಹಾಕಾಕತ್ತೇನೆ. ಈ ಶೇಂಗಾ ಭಾಳ ಒಣಾಣು ಇರಬಾರ್ದು ರೀ, ಮತ್ತು ಭಾಳ ಹಸಿನೂ ಇರಬಾರ್ದು. ಈಗ ಇದನ್ನು ಹೈ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಚಲೋ ತಂಗೆ ಹುರಿಬೇಕು. ಶೇಂಗಾ ಸ್ವಲ್ಪ ಹಸಿ ಇರ್ತಾವಲ್ರಿ, ಹಂಗಾಗಿ ಹುರಿ ಮುಂದೆ ಕೈಯಾಗ ಸ್ವಲ್ಪ ವಜನ್ ಅನ್ನಿಸ್ತಾವು. ಆದ್ರೆ ಬರ್ಬರ್ತಾ ಹುರ್ಕೊಂತ ಹೋದಂಗೆ ಹಗರಾಗ್ತಾವು. ಒಂದು 2-3 ನಿಮಿಷದ ತನಕ ಹೈ ಫ್ಲೇಮ್ನಾಗ ಚಲೋ ತಂಗೆ ಹುರಿದ್ಮೇಲೆ ಈಗ ಉರಿನ ಸಣ್ಣ ಮಾಡ್ರಿ. ಸಣ್ಣ ಉರಿ ಒಳಗೆ ಹಿಂಗೆ ಎಲ್ಲ ಕಡೆ ಚಂದಂಗೆ ಕೈ ಆಡಿಸ್ಕೊಂತ ಹುರ್ಕೊಂತಿರ್ರಿ, ಅಂದ್ರೆ ಶೇಂಗಾ ಎಲ್ಲ ಕಡೆ ಒಂದೇ ಸಮ ಹುರಿತಾವು. ಎಲ್ಲಿ ತನಕ ಹುರಿಬೇಕಪ್ಪ ಅಂತಂದ್ರೆ ಶೇಂಗಾ ಗರಿ ಗರಿ ಆಗಬೇಕು, ಕೆಂಪಗಾಗಬೇಕು. ಕೈಯಾಗ ಹಿಂಗೆ ಒತ್ತಿ ನೋಡಿದಾಗ ಸಿಪ್ಪಿ ಆರಾಮ್ಸೆ ಬಿಚ್ಚಬೇಕು, ಅಂದ್ರೆ ಅವಾಗ ಶೇಂಗಾ ಚಲೋ ತಂಗೆ ಹುರಿದಾವಂತೇಳಿ ಅರ್ಥ. ಸಣ್ಣ ಉರಿ ಒಳಗೆ ಟೋಟಲಿ ನಾನು ಒಂದು 15 ನಿಮಿಷ ಹುರಿದ್ಮೇಲೆ ಈಗ ಉಪ್ಪಿನ ಶೇಂಗಾ ರೆಡಿ ಆದ ನೋಡ್ರಿ, ಮಸ್ತ್ ಗರಿ ಗರಿ ಆಗ್ಯವು. ಗ್ಯಾಸ್ ಆಫ್ ಮಾಡಿ ಒಂದು ಜಾಲ್ರಿ ತಗೊಂಡಿದ್ರಾಗ ಶೇಂಗಾನ ತೆಗ್ಯಾಕತ್ತೀನಿ ರೀ. ಉಪ್ಪು ಕೆಳಗೆ ಬೀಳ್ತೈತಿ, ಶೇಂಗಾ ಜಾಲ್ರಾಗ ಉಳಿತಾವು. ಇವು ಪೂರ ತಣ್ಣಗಾದ್ಮೇಲೆ ಇನ್ನಷ್ಟು ಕೆಂಪಗಾಗ್ತಾವೆ, ಇನ್ನಷ್ಟು ಗರಿ ಗರಿ ಆಗ್ತಾವ್ರಿ. ಅದಕ್ಕೆ ನಾವು ಮೊದಲ ಇವನ್ನ ಭಾಳ ಕೆಂಪಗೆ ಗರಿ ಗರಿ ಆಗುತ್ತಾನ ಹುರಿಬಾರ್ದು. ಇವನ್ನ ಪೂರ ತಣ್ಣಗಾಗುತ್ತಾನ ಹಿಂಗೆ ಒಂದು ಪ್ಲೇಟ್ನಾಗ ಹಾಕಿ ಅಗಲಂಗೆ ಸ್ಪ್ರೆಡ್ ಮಾಡಿಡ್ರಿ. ಪೂರ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಬಾಕ್ಸ್ನಾಗ ಹಾಕಿ 1 ವಾರದ ತನಕ ಸ್ಟೋರ್ ಮಾಡಿಟ್ಕೊಂಡು ಸಂಜೆ ಮುಂದೆ ಬಿಸಿ ಬಿಸಿ ಕಡಕ್ ಚಾ ಜೋಡಿ ಮಸ್ತ್ ಗರಿ ಗರಿ ಶೇಂಗಾನ ಎಂಜಾಯ್ ಮಾಡಿರಿ. ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪಾರಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತೆ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವಂಥ ಬೆಲ್ನ ಮರಿದನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.